ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ಒಂದು ಒಳ್ಳೆ ಚಿಕನ್ ಗ್ರೇವಿ ಮಾಡೋಣ ಅಂತೇಳ್ಬಿಟ್ಟು ಯಾವ ಥರ ಮಾಡ್ತೀನಿ ಹೇಗೆ ಅಂತ ನಿಮಗೆ ತೋರಿಸ್ತೀನಿ. ಇದು ಮಾಮೂಲಿ ಅಲ್ಲ, ಹೈದರಾಬಾದ್ ಚಿಕನ್ ಗ್ರೇವಿ ಅಂತೇಳ್ಬಿಟ್ಟು. ಅದಕ್ಕೆ ನಾನು ಮೊದಲಿಗೆ ಒಂದು 3/4 kg ಚಿಕನ್ ತೊಗೊಂಡಿದ್ದೀನಿ. ಸ್ವಲ್ಪ ಚೆನ್ನಾಗಿ ಕ್ಲೀನಾಗಿ ತೊಳೆದು ಅದನ್ನು ರೆಡಿ ಇಟ್ಕೊಂಡಿದ್ದೀನಿ. ನಾನು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಮೊದಲು ಸ್ವಲ್ಪ ಒಂದು 2 ಈರುಳ್ಳಿ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ ರುಬ್ಕೊಳ್ಳೋಕ್ಕೆ ಮಸಾಲೆನ ರುಬ್ಕೊಳ್ಳೋಣ. ಚಿಕನ್ನು ತೊಳೆದು ಇಟ್ಕೊಂಡಿರೋದು, ಸ್ವಲ್ಪ ನೀರಿನ ಅಂಶ ಎಲ್ಲ ಹೋಗೋಂಗೆ ನೀರು ಸೋರಿಸಿ ಇಟ್ಕೋಬೇಕು. ನಂತರ ಇದಕ್ಕೆ ಜಾರ್ಗೆ 1-2 ಈರುಳ್ಳಿ, 1-2 ಗೆಡ್ಡೆ ಬೆಳ್ಳುಳ್ಳಿ, 1 ಇಂಚಷ್ಟು ಹಸಿ ಶುಂಠಿ, ಹಾಗೆ ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿ, ಒಂದು 4ರಿಂದ 5 ತೊಗೊಂಡಿದ್ದೀನಿ ನಾನು. ಒಂದು 3/4 kgಗೆ ಒಗ್ಗರಣೆಗೂ 1-2 ಹಾಕ್ತೀನಿ. ಚೆನ್ನಾಗಿ ಸ್ಪೈಸಸ್ ಜಾಸ್ತಿ ಖಾರ ಬೇಕು ಅಂದರೂ ಇನ್ನೊಂದು 2 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದಕ್ಕೆ ಒಂದು ಸ್ವಲ್ಪ ಪುದೀನ ತೊಗೊಂಡಿದ್ದೀನಿ, ಮತ್ತು 1 ಕಟ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ. 1 ಕಟ್ಟು ಅಂದರೆ ದಪ್ಪ ಕಟ್ಟಲ್ಲ, ದಪ್ಪ ಕಟ್ಟಲ್ಲಿ ಸ್ವಲ್ಪ ಒಂದು ಅರ್ಧಕ್ಕಿಂತ ಕಡಿಮೆ ತೊಗೊಳ್ಳಿ. ಮಾಮೂಲಿ ರೆಗ್ಯುಲರ್ ಕಟ್ಟರೆ 1 ಕಟ್ಟು. ಅದಷ್ಟನ್ನು ಚೆನ್ನಾಗಿ ತೊಳೆದು ರುಬ್ಕೋಬೇಕು. ಅದಕ್ಕೆ ಮುಂಚೆ ನಾನಿಲ್ಲಿ ರುಬ್ಕೋಬೇಕು ನುಣ್ಣಗೆ. ಆಮೇಲೆ ನಂತರ ಅದನ್ನು ನಾನು ಇದಕ್ಕೆ ಚಿಕನ್ ಒಂದು ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಿ ಇಟ್ಕೋಬೇಕು. ಅದಕ್ಕೆ ನಾನು ಒಂದು ಅರ್ಧ ಸ್ಪೂನು ಅರಿಶಿನ, ಸ್ವಲ್ಪ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಈಗಲೇ ಹಾಕ್ಕೋಬೋದು. ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಲಾಸ್ಟಲ್ಲಿ ಟೇಸ್ಟ್ ನೋಡ್ಕೊಂಡು ಬೇಕಾದ್ರೆ ಒಂಚೂರು ಹಾಕ್ಕೋಬೋದು. ಹಾಗೆಯೇ ಒಂದು 150ರಿಂದ 200 ಗ್ರಾಮಷ್ಟು ಮೊಸರು, ಮತ್ತು ನಾವು ರುಬ್ಕೊಂಡಿರುವಂಥ ಮಸಾಲೆ ಇಷ್ಟನ್ನು ಹಾಕಿ ಕಲಸಿಟ್ಕೋಬೇಕು. ನೀವು ಒಟ್ಟಿಗೆ ಎಲ್ಲ ಮಸಾಲೆನೂ ಹಾಕಿ ಕಲಸಿಟ್ಕೊಂಬಿಟ್ರೆ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ ನೀಟಾಗಿ. ಸ್ವಲ್ಪ ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅದಕ್ಕೆ. ಚಿಕನ್ ಕೂಡ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇಷ್ಟು ಹಾಕಿ ಮಿಕ್ಸ್ ಮಾಡಿ ಒಂದು 1/4 ಗಂಟೆ, ಒಂದು 20 ನಿಮಿಷ ಅಥವಾ ಒಂದು ಹಾಫ್ ಆನ್ ಅವರು ಬಿಟ್ಬಿಡಬೇಕು. ಸ್ವಲ್ಪ ಅದು ಮ್ಯಾರಿನೇಟ್ ಆಗೋ ತನಕ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ, ಸಾಫ್ಟಾಗೂ ಬರುತ್ತೆ. ರೆಡಿ ಮಾಡಿ ಒಂದು ಅರ್ಧ ಗಂಟೆ ಮುಚ್ಚಿಟ್ಬಿಡಿ. ಇದಂತೂ ತುಂಬ ಸುಲಭವಾಗಿ ಮಾಡಬಹುದು, ಬೇಗ ಕೂಡ ಆಗುತ್ತೆ. ಜಾಸ್ತಿ ನಿಮಗೆ ಮಸಾಲೆ ಐಟಮ್ಸು ಏನೂ ಬೇಕಾಗೋದಿಲ್ಲ. ಈಗ ಇದಕ್ಕೆ ನಾನು ಒಂದು ಬಾಣಲಿಗೆ ನಾನೊಂದು 4-5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತೀನಿ. ಸ್ವಲ್ಪ ಚಿಕನ್ ಇರೋದ್ರಿಂದ ನಮಗೆ ಚಿಕನ್ಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗತ್ತೆ. ಹಾಗಾಗಿ ಒಂದು 4-5 ಸ್ಪೂನಷ್ಟು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ನೀವು ಇವಾಗ ಖಾರ ಇನ್ನೂ ಸ್ವಲ್ಪ ಬೇಕು, ತುಂಬ ಸ್ಪೈಸಿಯಾಗಿ ಬೇಕು ಅಂತಂದರೆ ಮತ್ತೆ ನಾನು 4-5 ಮೆಣಸಿನ್ಕಾಯಿನ ಉದ್ದುದಕ್ಕೆ ಹಚ್ಚಿ ಹಾಕ್ಕೋಬಹುದು. ನಾನೊಂದು 2 ಮಾತ್ರ ಹಾಕ್ಕೊಂಡಿದ್ದೀನಿ, ಯಾಕೆಂದರೆ ನಾವು ಖಾರ ಕಡಿಮೆನೇ ನಮಗೆ. ತುಂಬ ಸ್ವಲ್ಪ ಖಾರ ಬೇಕು ಅನ್ನೋ ಇನ್ನೊಂದು 2 ಹಚ್ಕೋಬೋದು. ಹಾಗೆ ಒಂದೇ ಒಂದು ಈರುಳ್ಳಿನ ಉದ್ದುದಕ್ಕೆ ಹಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ಎರಡನ್ನೂ ಸ್ವಲ್ಪ 1 ನಿಮಿಷ ಹುರ್ಕೊಳ್ಳೋದು. ತುಂಬ ಈರುಳ್ಳಿ ಮೆತ್ತಗಾಗಬೇಕು ಅಂತ ಏನಿಲ್ಲ, 1-2 ಸೆಕೆಂಡು ಹುರ್ಕೊಳ್ಳೋದಷ್ಟೆ. ಸ್ವಲ್ಪ ಅದು ಕಲರ್ ಇದಾಗ್ತಿದ್ದಂಗೆ ನಾನು ಮ್ಯಾರಿನೇಟ್ ಮಾಡ್ಕೊಂಡಿರೋವಂಥ ಚಿಕನ್ನ ಹಾಕ್ತೀನಿ. ಅದ್ರ ಜೊತೆ ಅದಕ್ಕೆ ಸ್ವಲ್ಪ ಮತ್ತೆ ಒಂದು 1/4 ಸ್ಪೂನಷ್ಟು ಅರಿಶಿನ, ಮತ್ತು 1 ಸ್ಪೂನು ಧನಿಯಾ ಪೌಡರು ಹಾಕ್ಕೊಂಡು ಸ್ವಲ್ಪ ಎಣ್ಣೆಲಿ ಒಂಚೂರು ಬಾಡಿಸ್ಕೊಂಡ್ರೆ ಹಸಿ ವಾಸನೆ ಹೋಗುತ್ತೆ ಅಂಥೇಳಿ ಪೌಡ್ರ್ ಹಾಕ್ಕೊಂಡು ತಿರುಗಿಸ್ಕೋಬೇಕು. ಸ್ವಲ್ಪ ಒಂದು ಅರ್ಧ ಸ್ಪೂನು ಜೀರಿಗೆ ಪುಡಿ ಬೇಕು ಅಂದರೆ ನಿಮ್ಗೆ ಹೇಳಿದ್ರೆ ತುಂಬ ಖಾರ ಬೇಕು ಅಂದರೆ ಪೆಪ್ಪರ್ ಪೌಡ್ರು ಹಾಕ್ಕೋಬೋದು. ಇಲ್ಲಿ ನಾನು ಪೆಪ್ಪರ್ ಯೂಸ್ ಮಾಡಿಲ್ಲ, ಓನ್ಲಿ ಜೀರಾ ಪೌಡರ್ ಮಾತ್ರ ಹಾಕಿದ್ದೀನಿ. ಒಂದು ಅರ್ಧ ಸ್ಪೂನು, ತುಂಬ ಏನೂ ಬೇಕಿಲ್ಲ, ಒಂದು ಅರ್ಧ ಸ್ಪೂನು ಹಾಕ್ಕೊಂಡು ಒಂದ್ಸಲಿ ಸ್ವಲ್ಪ ಎಣ್ಣೆಲಿ ಎಲ್ಲ ರೋಸ್ಟ್ ಆಗಂಗೆ ತಿರುಗಿಸ್ಕೊಳ್ಳಿ. ಒಂದು 20 ಸೆಕೆಂಡು ಅಷ್ಟೇ, ತುಂಬ ಹೊತ್ತು ಏನೂ ಬೇಕಾಗಿಲ್ಲ. ಆಮೇಲೆ ನಾನು ಮ್ಯಾಗ್ನೇಟ್ ಮಾಡುವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕಿದ್ದೆ, ಸ್ವಲ್ಪ ಅದು ಮಿಸ್ ಆಗೋಗಿದೆ. ಒಂದು ಅರ್ಧ ಸ್ಪೂನ್ ಹಾಕ್ಕೋಬೇಕಷ್ಟೆ, ತುಂಬ ಏನು ಹಾಕ್ಕೋಬಾರ್ದು, ಯಾಕೆಂದರೆ ನಾವು ರುಬ್ಬಕ್ಕೆ ಹಾಕಿರೋದ್ರಿಂದ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೋಬೋದು. ಈಗ ನಾನು ಎಲ್ಲ ಮಸಾಲೆ ಚಿಕನ್ನನ್ನು ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಹಾಕಿ ಜಾರಲ್ಲಿರುವಂಥ ಉಳಿದಿರೋ ಮಸಾಲೆ ಕೂಡ ನಾನು ಪೂರ್ತಿ ಈಗ ಹಾಕ್ಬಿಡ್ತೀನಿ. ಅದಕ್ಕೆ ನೀವು ಒಟ್ಟಿಗೆ ಆವಾಗಲೇ ಹಾಕಿ ಕಲಸಿದ್ರೆ ಕೂಡ ಆಗುತ್ತೆ. ನಾನು ಸ್ವಲ್ಪ ಹಾಕಿ ಕಲಸಿ ಸ್ವಲ್ಪ ಹಾಗೆ ಇಟ್ಬಿಟ್ಟೆ. ನಾನು ಒಂದೇ ಸಲ ಎಲ್ಲ ಮಸಾಲೆ ರುಬ್ಬಿರೋದಷ್ಟು ಹಾಕ್ಬಿಟ್ಟು ನೀವು ಕಲಸಿಡ್ಬೋದು. ಈಗ ಇದನ್ನು ನೀವು ಆದಷ್ಟು ಸ್ವಲ್ಪ ಮೀಡಿಯಮ್ ಉರಿಲಿ ಮಾಡೋಕ್ಕೆ ಟ್ರೈ ಮಾಡಿ, ಯಾಕೆಂದರೆ ಚಿಕನ್ನು ಚೆನ್ನಾಗಿ ಬೇಯಬೇಕು. ಒಂದು 15ರಿಂದ 20 ನಿಮಿಷ ಬೇಕಾಗುತ್ತೆ ಬೇಯೋದಕ್ಕೆ. ಹಾಗಾಗಿ ಸ್ವಲ್ಪ ಮುಚ್ಚಿಟ್ಕೊಂಡು ಬೇಯಕ್ಕಿಡಿ. ಹೀಗಿನ್ನೇನು ಹಾಕಿ ಬೇಕಿಲ್ಲ. ನೀವು ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಏನಾದರೂ ನಿಮಗೆ
ಟೇಸ್ಟಿಗೆ ಉಪ್ಪು ಕಡಿಮೆ ಆಗಿದೆ ಅಂತ ಅನಿಸಿದ್ರೆ ಟೇಸ್ಟ್ ನೋಡಿ ಹಾಕ್ಕೋಬೋದು. ಇಲ್ಲಾಂದರೆ ನೀವು ಚಿಕನ್ಗೆ ಮಾಡುವಾಗ ಮ್ಯಾರಿನೇಟ್ ಮಾಡಿ ಇಡುವಾಗಲೇ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನೀವು ಮಾಡಿಟ್ಕೋಬೇಕು. ಮತ್ತು ಆಗಾಗ ಮಧ್ಯ ಮಧ್ಯ ಸ್ವಲ್ಪ ನಾವು ತಿರುಗಿಸ್ತಿರ್ಬೇಕು. ಒಂದು 5 ನಿಮಿಷ 10 ನಿಮಿಷಕ್ಕೆ ಒಂದು ಸರಿ ತಿರುಗಿಸ್ತಾ ಇರಬೇಕು. ಯಾಕೆಂದರೆ ಒಂದು 20 ನಿಮಿಷ ಆಗುತ್ತಲ್ವ. ಸ್ವಲ್ಪ ತುಂಬ ಜೋರು ಉರಿನೂ ಕೂಡ ಮಾಡಬೇಡಿ. ಜೋರು ಉರಿಲಿ ಮಾಡ್ತಾಯಿದ್ರೆ ಸೀದೋಗಿಬಿಡುತ್ತೆ ನಿಮಗೆ. ಅದೇ ಮೀಡಿಯಮ್ ಉರಿಲಿ ಮಾಡ್ತಿರಬೇಕು. ನೋಡಿ ನಾನು ಸ್ವಲ್ಪ ಇವಾಗ ಜೋರು ಆಯ್ತಲ್ವ, ಉರಿ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ಮೀಡಿಯಮ್ ಉರಿಲಿ ಇಟ್ಕೊಂಡು ತಿರುಗಿಸಿ ಮುಚ್ಚಿರಬೇಕು. ಒಂದು 2ರಿಂದ 3 ಸಲ ನೀವು ತಿರುಗಿಸಿ ಮುಚ್ತಾ ಇದ್ದರೆ ನಿಮಗೆ ಚಿಕನ್ನು ಬೇಗ ಬೇಯುತ್ತೆ ಕೂಡ. ಏಕೆಂದರೆ ಮ್ಯಾರಿನೇಟ್ ಮಾಡಿಟ್ಟಿರೋದ್ರಿಂದ ಆಲ್ರೆಡಿ ಸಾಫ್ಟ್ ಆಗಿರುತ್ತೆ, ಚೆನ್ನಾಗೂ ಬೇಯುತ್ತೆ. ಇದು ನಿಮಗೆ ಚಪಾತಿಗೆ, ಇಡ್ಲಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಅಥವಾ ಸೈಡ್ ಡಿಶ್ ಆಗಾದರೂ ಮಾಡ್ಕೋಬೋದು. ಹೈದ್ರಾಬಾದಿ ಚಿಕನ್ ಗ್ರೇವಿ ತುಂಬಾ ಚೆನ್ನಾಗಿರುತ್ತೆ, ಹೊಸ ಥರ. ಜಾಸ್ತಿ ನೋಡಿ ನಾನು ಯಾವುದೇ ಮಸಾಲೆ ಕೂಡ ಯಾವುದು ಹಾಕಿಲ್ಲ. ಈಗ ನಾನು ಗರಂ ಮಸಾಲ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ. ಇಲ್ಲಿ ಚಕ್ಕೆ ಲವಂಗ ಆಗಲಿ ಏಲಕ್ಕಿ ಆಗಲಿ ಇನ್ಯಾವುದೇ ಸ್ಪೈಸಸ್ದೇನೂ ಹಾಕಿಲ್ಲ, ಕಡಿಮೆನೇ ಹಾಕಿದ್ದೀನಿ. ಮಸಾಲೆ ಜಾಸ್ತಿ ಬೇಕಿಲ್ಲ. ಲಾಸ್ಟಲ್ಲಿ ಒಂದು ಮುಕ್ಕಾಲು ಬೆಂದ ಮೇಲೆ ಒಂಚೂರು ನೀವು ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ರೆ ಸಾಕು. ಇದು ಜಾಸ್ತಿ ಬೇಕಿಲ್ಲ. ಲಾಸ್ಟಲ್ಲಿ ಬೈತಾ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಹೈದ್ರಾಬಾದ್ ಚಿಕನ್ ಗ್ರೇವಿ ರೆಡಿ ಆಯಿತು. ನೋಡಿ ತುಂಬಾ ಚೆನ್ನಾಗಿರುತ್ತೆ. ನೀವು ಸೈಡ್ ಡಿಶ್ ಅದೇ ಥರ ಮಾಡ್ಕೋಬೋದು, ಅಥವಾ ಚಪಾತಿ, ದೋಸೆಗೆ, ಇಡ್ಲಿಗೆ ಕೂಡ ಮಾಡ್ಕೋಬೋದು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ನಿಮ್ಗಿಷ್ಟ ಒಂದು ಸರಿ ಮಾಡಿ ನೋಡಿ, ಟೇಸ್ಟ್ ನೋಡಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತೇಳಿ ನನಗೊಂದು ಕಾಮೆಂಟ್ ಮಾಡಿ. ಹಾಗೆ ಒಂದು ಮೆಸೇಜ್ ಹಾಕಿ. ಹೊಸಬ್ರು ಯಾರಾದ್ರೂ ನೋಡ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು ಫ್ರೆಂಡ್ಸ್.